ನಮಸ್ತೆ ಎಲ್ಲರಿಗೂ. ಪೂಜೆ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ 9 ಗಂಟೆಗೆ ಆಗಲಿ ಕರೆಕ್ಟಾಗಿ ಮಕ್ಕಳು ನಮ್ಮ ಮನೆ ಹತ್ರ ಬಂದಿದ್ದರು. ಅವ್ರನ್ನ ಊಟ ಮಾಡಿ ಬಂದರೆ ಆನಂತರ ಮಕ್ಕಳು ನೋಡಿ ನಾನು ರೆಡಿಯಾಗಿ ಬೇಗ ಬಂದೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ನಾನು ನಮಸ್ಕಾರ ಮಾಡ್ಕೊಳ್ಳೋದನ್ನು ನೋಡಿ ಅವರು ಕೂಡ ನಮಸ್ಕಾರ ಮಾಡಿಕೊಂಡ್ರು. ಆನಂತರ ನನ್ನ ಫಾಲೋ ಮಾಡ್ಕೊತ ಬಂದರು. ನಮ್ಮನ್ನು ನೋಡಿ ಒಂದು ಮಗು ಕೂಡ ಓಡೋಡಿ ಬಂತು. ನೆಕ್ಸ್ಟ್ ಅವರೆಲ್ಲರನ್ನ ಕರ್ಕೊಂಡು ಶಾಲೆಗೆ ಬಂದೆ. ನನ್ನ ಶಾಲೆ ಪಕ್ಕ ಒಂದು ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ. ಅಲ್ಲಿ ಡೈಲಿ ನಮಸ್ಕಾರ ಮಾಡಿಕೊಂಡು ನಮ್ಮ ಒಂದು ದಿನನ ಪ್ರಾರಂಭ ನಾವು ಮಾಡ್ತೀವಿ. ಅದೇ ರೀತಿ ಇವತ್ತು ಕೂಡ ಮಕ್ಕಳು ನಾವೆಲ್ಲರೂ ನಮಸ್ಕಾರ ಮಾಡಿಕೊಂಡು ಅದಾದ ನಂತರ ಒಂದು ಮಕ್ಕಳ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್. ಯಾವ ಆಟ ಆಡ್ತೀರಿ? ಮುಕ್ತಾಟ ಅಲ್ಲ? ಮುಕ್ತಾಟದಾಗ ಎಷ್ಟು ಮೂಲೆಗಳು ಯಾವ್ಯಾವು? ವೆರಿ ಗುಡ್. ಮುಕ್ತಾಟ ಆಡೋಕ್ಕೆ ಸಮಯ ಎಷ್ಟು ಬೇಕು? ಅಪ್ಪಾಜಿ ಯೂನಿಫಾರ್ಮ್ ಯಾಕೆ ಬಂದಿಲ್ಲ? ಅನನ್ಯ ನೀನು ಅವರು ಯೂನಿಫಾರ್ಮ್ ಹಾಕಿ ಬರ್ಬೇಕಲ್ಲ? ಯಾವುದಮ್ಮ? ಯಾವ ಮೂಲೆಮ್ಮ? ವೆರಿ ಗುಡ್. ಆಕಿಗೊಂದು ದಾರ ಕೊಡು. ಯಾವುದಪ್ಪ? ವೆರಿ ಗುಡ್. ಏನು ನಿಮ್ಮದು? ಮುಕ್ತಾಟ ಅಲ್ಲ? ಏನು ಜೋಡಿಸಿ? ಏದು ದ ಅಕ್ಷರಿಗೆ ಮನೆಗೆ ಹಂಗೆ ಮಾಡಿದ್ರ? ನೀನೇನು ಮಾಡಿದಿ? ಹಾಂ ಹಾಂ ಚಟುವಟಿಕೆ ಆದ ನಂತರ ಒಂದೆರಡು ಮಕ್ಕಳು ಏನು ಮಾಡಿದ್ರು, ಮನೆಯಲ್ಲಿ ನಾವು ಏನೇನು ಮಾಡಿದ್ವಿ ಅಂತ ಅವೆಲ್ಲ ಹೇಳಿದರು. ಅದಾದಂಥ ಹೊರಗಡೆ ಬಂದುಬಿಟ್ಟು ಮಕ್ಕಳಿಗೆ ಒಂದು ಅಭಿನಯ ಗೀತೆ ಹೇಳಿದೆ. ನಂತರ ಒಂದು ಮನೆ ಬೇಟೆ ಮಾಡಿದೆ. 6 ತಿಂಗಳಿಂದ 3 ವರ್ಷ ಮಗುನ ಮೊಬೈಲಲ್ಲಿ ಎಂಟ್ರಿ ಮಾಡಿದೆ. ನೆಕ್ಸ್ಟು ಪೋಷಣ ಮಾಸಾಚರಣೆ ಪ್ರಯುಕ್ತವಾಗಿ ಒಂದು ಎಲೆ ಕುಡುಗಿ ಕ್ಯಾಂಪಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ನಮ್ಮ ಸೂಪರ್ವೈಸರ್ ಹೇಳಿದ ತಕ್ಷಣ ಬೈಕ್ ತೊಗೊಂಡು ನಾನು ನನ್ನ ಮಾವನ ಮಗ ಕರ್ಕೊಂಡು ಹೋದೆ. ಅದಾದಂಥ ಎಲೆ ಕುಡುಗಿ ಕ್ಯಾಂಪಿಗೆ ಬಂದೆ. ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಮಕ್ಕಳು ಸಿಕ್ಕರು. ಮನೇಲಿ ನನ್ನ ಗೆಳತಿಯಾಗಿರ್ತಕ್ಕಂಥ ಸಾವಿತ್ರಿ ಅವರು ಅಂಗನವಾಡಿ ಕೇಂದ್ರಕ್ಕೆ ಬಂದೆ ನಾನು. ಅಷ್ಟೊತ್ತಿಗಾಗಲೇ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಸೂಪರ್ವೈಸರ್ಸು ಬಂದಿದ್ದರು ಎಲ್ಲರೂ. ಆಮೇಲೆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಡೆಕೋರೇಷನ್ ಮಾಡಿದೆ. ಡೆಕೋರೇಷನ್ ಮುಗಿದ ನಂತರ ಕಾರ್ಯಕ್ರಮ ಚಾಲನೆ ಮಾಡಿದ್ವಿ. ಮೊದಲಿಗೆ ಎಲ್ಲರನ್ನ ಸ್ವಾಗತವನ್ನು ಮಾಡಿಕೊಂಡೆ. ನಂತರ ಸೀನಿಯರ್ ಅಕ್ಕಗೆ ಒಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೇಳಿದೆ. ಅವರು ಪ್ರಾರ್ಥನೆ ಮಾಡಿದರು. ಆಮೇಲೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮೇಲ್ವಿಚಾರಕರು ಒಂದಿಷ್ಟು ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದರು. ಅದಾದ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡಲಾಯಿತು. ಅವರ ತೂಕ ಮತ್ತು ಎತ್ತರವನ್ನು ಕೂಡ ಅವರಿಗೆ ಹೇಳಿ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೂಡ ಅವರ ಜೊತೆ ಚರ್ಚೆ ಮಾಡಿದೆ. ಅದಾದ ನಂತರ ಅಲ್ಲಿಂದ ಊಟ ಮುಗಿಸ್ಕೊಂಡು ನಾನು ಕುನ್ನೂಟಿಗೆಯ ಮೊದಲನೇ ಕೇಂದ್ರದ ಸಹಾಯಕಿಯಾದ ದೇವಮ್ಮ ಅವರ ಇತ್ತೀಚೆಗೆ ಅವರ ಯಜಮಾನರು ತೀರಿ ಹೋಗಿದ್ದರಿಂದ ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ನಾನು ರಿಟರ್ನ್ 4 ಗಂಟೆಗೆ ನಮ್ಮ ಮನೆಗೆ ಬಂದೆ. ಮನೆಗೆ ಬಂದ ನಂತರ ನಮ್ಮ ಗ್ರಾಮದ ಮಹಿಳೆಯರೆಲ್ಲ ಸೇರಿ ಒಂದು ದಸರಾ ಉತ್ಸವದಲ್ಲಿ ನಾವು ಭಾಗಿಯಾಗೋಣ, ಏನಾದರೂ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗೋಣ ಅಂತಂದು ಚರ್ಚೆ ಮಾಡ್ತಾಯಿದ್ವಿ. ಫೈನಲಾಗಿ ಎಲ್ಲರೂ ಸೇರಿ ಒಂದು ಡಿಸೈಡ್ ಮಾಡ್ಕೊಂಡ್ವಿ. ಒಂದು 17 ಜನ ಸೇರಿಬಿಟ್ಟು 2 ಟೀಮಾಗಿ, ಒಂದು ಟೀಮ್ ಖೋ ಖೋ, ಒಂದು ಟೀಮ್ ಕಬಡ್ಡಿ ಆಟದಲ್ಲಿ ನಾವೆಲ್ಲರೂ ಸೇರಿ ಭಾಗಿಯಾಗೋಣ ಅಂತಂದು ತೀರ್ಮಾನ